ಮುಂಬೈ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ. ನಾಯಕತ್ವವನ್ನು ಹಿಂಪಡೆಯಲು ನಿರಾಕರಿಸಿದರು ರೋಹಿತ್ ಶರ್ಮಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಮುಂಬೈ ತಂಡವನ್ನು ಬಿಟ್ಟರೆ ರೋಹಿತ್ ಶರ್ಮಾ ಬೇರೆ ಯಾವ ತಂಡಕ್ಕೆ ಆಡಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ IPL 2024ರ ಮಿನಿ ಆಕ್ಷನ್ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಆದರೆ ಮುಂಬೈ ತಂಡ ಯಶಸ್ವಿಯಾದ ಹಾಗೂ ಅದ್ಭುತವಾದ ನಾಯಕನಾದ ರೋಹಿತ್ ಶರ್ಮಾ ಅವರಿಗೆ ನಾಯಕನ ಸ್ಥಾನದಿಂದ ಕಿತ್ತು ಹಾಕಿದೆ. ಹಾಗೂ ಅವರ ಸ್ಥಾನದಲ್ಲಿ ಗುಜರಾತ್ನ ಫ್ರಾಂಚೈಸಿಯಿಂದ ಟ್ರೇಡ್ ಆಗಿ ಬಂದ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ತಂಡದ ಹೊಸ ನಾಯಕನಾಗಿ ಮಾಡಲಾಯಿತು. ಈ ಸುದ್ದಿ ವೈರಲ್ ಆದ ನಂತರ ಇಡೀ ಕ್ರಿಕೆಟ್ ಜಗತ್ತೇ ಶಾಕ್ ಆಯಿತು. ಹಾಗೂ ಕೋಪಗೊಂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ತಂಡವನ್ನು ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಿದರು. ಮತ್ತು ಅಷ್ಟೇ ಅಲ್ಲದೆ ಟ್ವಿಟರ್ ನಲ್ಲಿ ಕೂಡ ಶೇಮ್ ಆನ್ MI ಎಂಬ ಹ್ಯಾಶ್ಟ್ಯಾಗ್ ಅನ್ನು ಕೂಡ ಟ್ರೆಂಡ್ ಮಾಡಿದರು. ಏಕೆಂದರೆ ರೋಹಿತ್ ಶರ್ಮಾ ಅವರು ಮುಂಬೈ ತಂಡಕ್ಕೆ ಬಹಳ ನಿಷ್ಠಾವಂತ ಆಟಗಾರನಾಗಿ ಇದ್ದರು. ಹಾಗೂ ಎಷ್ಟೇ ಕೋಟಿ ಆಫರ್ ಸಿಕ್ಕಿದರೂ IPL ನಲ್ಲಿ ಬೇರೆ ತಂಡಕ್ಕೆ ಹೋಗದೆ ರೋಹಿತ್ ಶರ್ಮಾ ಅವರು ಕೇವಲ ಮುಂಬೈ ತಂಡಕ್ಕಾಗಿ ಸತತವಾಗಿ ಆಡಿದರು. ಮತ್ತು ಅಷ್ಟೇ ಅಲ್ಲದೆ ಮುಂಬೈ ತಂಡದ ನಾಯಕನಾಗಿ 5 ಬಾರಿ ಚಾಂಪಿಯನ್ ಕೂಡ ಮಾಡಿದರು. ಹಾಗೂ ಕೇವಲ ರೋಹಿತ್ ಶರ್ಮಾ ಅವರ ಕಾರಣಕ್ಕೆ ಮಾತ್ರ ಮುಂಬೈ ತಂಡಕ್ಕೆ ಹೆಚ್ಚು ಅಭಿಮಾನಿಗಳು ಆದರು. ಹಾಗೂ ಈಗ ನಾಯಕನ ಸ್ಥಾನದಿಂದ ಕಿತ್ತು ಹಾಕಿದ ನಂತರ ಅದೇ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಮುಂಬೈ ತಂಡದ ವಿರುದ್ಧ ನಿಂತುಕೊಂಡಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಮುಂಬೈ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಹೌದು ಸ್ನೇಹಿತರೆ, ರೀಸೆಂಟ್ ಆಗಿ ಬರುತ್ತಿರುವ ರಿಪೋರ್ಟ್ ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು IPL 2024 ಆಡುವುದು ಬಹಳ ಕಷ್ಟ ಎಂದು ಹೇಳಲಾಗುತ್ತಿದೆ. ಏಕೆಂದರೆ ವಿಶ್ವಕಪ್ ನಲ್ಲಿ ಇಂಜುರಿಯಾಗಿದ್ದ ಹಾರ್ದಿಕ್ ಪಾಂಡ್ಯ ಅವರ ಅದೇ ಕಾಲಿಗೆ ಮತ್ತೊಮ್ಮೆ ಗಂಭೀರವಾದ ಆಂಕಲ್ ಇಂಜುರಿ ಆಗಿದೆ. ಹಾಗೂ ಈ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂಬೈ ತಂಡದ ಓನರ್ ನೀತಾ ಅಂಬಾನಿ ಅವರು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರಿಗೆ ಮುಂಬೈ ತಂಡದ ನಾಯಕನಾಗಿ ಎಂದು ಪ್ರಸ್ತಾವ ಇಟ್ಟಿದ್ದಾರೆ. ಆದರೆ ನಮಗೆ ದೊರಕಿರುವ ಸುದ್ದಿ ಪ್ರಕಾರ ರೋಹಿತ್ ಶರ್ಮಾ ಅವರು ನಾನು ಮತ್ತೊಮ್ಮೆ ಮುಂಬೈ ತಂಡದ ನಾಯಕನಾಗುವುದಿಲ್ಲ ಎಂದು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರ ಈ ನಿರ್ಧಾರ ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ.